ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿಪಿ ನಂದೀಶ್ ಬಟ್ಲೇರ್. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 20/7/2025 ಭಾನುವಾರ ಚಿಕ್ಕನಾಯಕನಹಳ್ಳಿಯ ರೋಟರಿ ಕ್ಲಬ್ನ 2025-26ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಇನ್ಸ್ಟಾಲಿಂಗ್ ಆಫೀಸರ್ ಆಗಿ DGN RI ಡಿಸ್ಟ್ರಿಕ್ಟ್ 3192 ರೊಟೇರಿಯನ್ ವಿನೋದ್ ಕುಮಾರ್ BS ರವರು ಆಗಮಿಸಿದ್ದರು ಮತ್ತು ಸಮಾರಂಭದ ಉದ್ಘಾಟನೆಯನ್ನು ಚಿಕ್ಕನಾಯಕನಹಳ್ಳಿಯ ಜನಪ್ರಿಯ ಶಾಸಕರಾದ ಶ್ರೀ CB ಸುರೇಶ್ ಬಾಬುರವರು ನಡೆಸಿಕೊಟ್ಟರು. ಮತ್ತು ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾರ್ಯದರ್ಶಿಗಳಾದ ರೊಟೇರಿಯನ್ MS ಉಮೇಶ್ ರವರು, ಝೋನಲ್ ಅಂಬಾಸಿಡರ್ ಆದ ರೊಟೇರಿಯನ್ CN ಪ್ರಸನ್ನ ಕುಮಾರ್ ರವರು, ಅಸಿಸ್ಟೆಂಟ್ ಗವರ್ನರ್ ಆದ ರೊಟೇರಿಯನ್ TN ಚನ್ನಬಸವ ಪ್ರಸಾದ್ ರವರು, ಝೋನಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ರೊಟೇರಿಯನ್ MG ಶ್ರೀನಿವಾಸ್ ಮೂರ್ತಿಯವರು ಮತ್ತು ರೊಟೇರಿಯನ್ ಟ್ರಸ್ಟ್ ಸಿಎನ್ಹಳ್ಳಿಯ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ರೊಟೇರಿಯನ್ CD ಸುರೇಶ್ ಅವರು ಭಾಗವಹಿಸಿದ್ದರು. ಈ ಒಂದು ಸಂದರ್ಭದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಒಂದು ಸಮಾರಂಭದಲ್ಲಿ ನೂತನ ಅಧ್ಯಕ್ಷರಾಗಿ G ಮಹಾಲಿಂಗಯ್ಯನವರು ಮತ್ತು ಕಾರ್ಯದರ್ಶಿಗಳಾಗಿ N ನರಸಿಂಹಮೂರ್ತಿಯವರು ಪದವಿಯನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರುಗಳು ಮತ್ತು ತುಮಕೂರಿನ ಹಲವಾರು ರೊಟೇರಿಯನ್ ಮುಖ್ಯಸ್ಥರು ಈ ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ನೂತನ ರೋಟರಿ ಕ್ಲಬ್ನ ಸದಸ್ಯರುಗಳನ್ನು ಪರಿಚಯ ಮಾಡಲಾಯಿತು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಈ ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಯುವಂತೆ ಮಾಡಿದರು. 26ನೇ ಸಾಲಿನ ಅಧ್ಯಕ್ಷರಾದಂಥ ಶ್ರೀಯುತ ರೊಟೇರಿಯನ್ ಮಹಾಲಿಂಗಯ್ಯನವರ ಪರಿಚಯ. ರೊಟೇರಿಯನ್ ಮಹಾಲಿಂಗಯ್ಯ G ರವರು ದಿನಾಂಕ 31/3/1968ರಲ್ಲಿ ಇದೇ ಚಿಕ್ಕನಾಯಕನಹಳ್ಳಿ ದಿವಂಗತ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ದಿವಂಗತ ಗಿರಿಮುದ್ದಯ್ಯನವರ 4ನೆಯ ಸುಪುತ್ರರಾಗಿ ಜನಿಸಿದರು. ರೊಟೇರಿಯನ್ ಮಹಾಲಿಂಗಯ್ಯ ತುಮಕೂರಿನ ಶ್ರೀ ಸಿದ್ದರಂಗ ಕಾಲೇಜಿನಲ್ಲಿ ವ್ಯಾಸಂಗ ಮುಗಿಸಿ LLB 3 ವರ್ಷ ಮುಗಿಸಿದ ನಂತರ ಮುಗಿಸುವುದರ ಒಳಗೆ ಬೆಂಗಳೂರು ಯೂನಿವರ್ಸಿಟಿ BBA ನಲ್ಲಿ ಸೇರಿ 1983ರಲ್ಲಿ ಮುಗಿಸಿ 83ರಲ್ಲೇ ಸಿದ್ಧಾರ್ಥ B.Ed ಕಾಲೇಜಿನಲ್ಲಿ ನಿರ್ದೇಶಕರಾಗಿ 1984ರಲ್ಲಿ ನಮ್ಮಲ್ಲಿದೆ. ಅದೇ ರೀತಿ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಅಲ್ಲಿ ಬೆಸ್ಟ್ ಪ್ರಾಜೆಕ್ಟ್ ಇದೆ, ಯಾವ್ದಾದ್ರು ಗೌರ್ಮೆಂಟ್ ಶಾಲೆಗೆ ನಾವು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೋಲಾರ್ ಪ್ರಾಜೆಕ್ಟ್ PHCಗಳಿಗೆ, ಚೆಕ್ ಫಂಡ್ ಪ್ರಾಜೆಕ್ಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಎಕ್ವಿಪ್ಮೆಂಟ್ಸ್ ಪ್ರಾಜೆಕ್ಟ್, ಗೌರ್ಮೆಂಟ್ ಹೈಸ್ಕೂಲ್ಸ್ಗೆ ಲೇಡೀಸ್ಗೆ ಟಾಯ್ಲೆಟ್ ಕಟ್ಟಿಸೋ ಪ್ರಾಜೆಕ್ಟ್ ಸಹ ಈ ವರ್ಷದಲ್ಲಿದೆ ಮತ್ತು ಗೌರ್ಮೆಂಟ್ ಹೈಸ್ಕೂಲ್ಗೆ ರೂಮ್ ಕಟ್ಕೊಳ್ಳೋ ಪ್ರಾಜೆಕ್ಟ್ ಸಹ ಇದೆ. ಇವೆಲ್ಲವೂ ನಾವು ನಮ್ಮ ಜಿಲ್ಲಾ ಸೆಕ್ರೆಟರಿ ಅವರು ಒಂದು ಝೋನ್ ಹಾಸ್ಪಿಟಲ್ ಎಲ್ಲರೂ ಚರ್ಚೆ ಮಾಡಿಕೊಂಡು ಯಾವ್ದಾದ್ರು ನಾವು ಜಿಲ್ಲಾ ಪ್ರಾಜೆಕ್ಟ್ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ನಮ್ಮ ರೋಟರಿಯಿಂದ ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಬಯಕೆ ಆಗಿದೆ. ಯೂತ್ ಪ್ರಾಜೆಕ್ಟ್ ಬಂದಾಗ ನಾವು ರೈಲ ವಿಶೇಷವಾಗಿ ರೈಲ ಮತ್ತು ತರಬೇತಿ ಮತ್ತು ಕಾರ್ಯಕ್ರಮಗಳ ಈ ಸರಿ ನಮ್ಮ ಡಿಸ್ಟ್ರಿಕ್ಟ್ ಟೀಮ್ಗೆ ಕೊಟ್ಟಿದ್ದಾರೆ ಅಂದರೆ ಚಾಲೆಂಜಸ್ ಪ್ರೆಸಿಡೆಂಟ್ಸ್ ಚಾಲೆಂಜಸ್ ಟೀಮ್ ಅನ್ನತಕ್ಕಂಥ ಒಂದು ಧ್ಯೇಯವನ್ನು ನಮ್ಮ ಟೀಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಚಾಲೆಂಜಸ್ ಏನಂತಂದರೆ ನಮ್ಮ RI ನಾಗೇಶ್ ಅವರು ಅನೇಕ ಚಾಲೆಂಜ್ಗಳನ್ನು ನಮ್ಮ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಏನು ಮೆಂಬರ್ಶಿಪ್, ಈಗ ನಮ್ಮ ಮೆಂಬರ್ಶಿಪ್ ಅನ್ನತಕ್ಕಂಥದ್ದು 3800, ಅದನ್ನು 5023 ಮೆಂಬರ್ಸ್ಗಳನ್ನು ಈ ವರ್ಷ ಮಾಡಲೇಬೇಕು ಅನ್ನೋ ಅಂತಕ್ಕಂಥ ಚಾಲೆಂಜನ್ನು ಕೊಟ್ಟಿರ್ತಕ್ಕಂಥದ್ದು. ಸವಿಸ್ತಾರವಾಗಿ ಹೇಳಿದ್ದಾರೆ. ನಮ್ಗೆ ಏನಂತಂದ್ರೆ ಕಾಮಧೇನು ಸರ್ವಿಸ್ ಅಂತ ಇದೆ, ಆಮೇಲೆ ಶಾಲೆಗಳ ಉನ್ನತ ಮಟ್ಟ
ಬಗೆಹರಿಸೋದು ಅಂತಂದರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಅಲ್ಲಿ ಸ್ಯಾನಿಟರಿ ವ್ಯವಸ್ಥೆ ಇರ್ಬೋದು, ಟಾಯ್ಲೆಟ್ಗಳಿರ್ಬೋದು, ಅಥವಾ ಕಟ್ಟಡ ಶಿಥಿಲವಾಗಿದ್ದರೆ ಕಟ್ಟಡ ಇದ್ದಿರೋದ್ರೆ ಕಟ್ಟಡಗಳಾಗಿರ್ಬೋದು, ಆ ಥರಕ್ಕೆಲ್ಲ ಹೆಚ್ಚು ಒತ್ತು ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಅವರ ಮಾರ್ಗದರ್ಶನದಲ್ಲಿ ನಾವು ಒತ್ತು ಕೊಡ್ತಿದ್ವಿ. ಆಮೇಲೆ ಏನು ಮುಂದಾಗ್ತಕ್ಕಂಥ ಸಂಸ್ಥೆಗಳಿದೆ ಆ ಸಂಸ್ಥೆಗಳ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಅದರಿಂದ ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ, ಸಂಸ್ಥೆಗೂ ಕೂಡ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಜೊತೆಗೆ ನಮ್ಮಲ್ಲಿ ಮಕ್ಕಳು ಯಾರು ಒಂದು ಹೆಚ್ಚಿನ ಅಂಕವನ್ನು ಪಡೆದವರು ಮಕ್ಕಳಿಗೂ ಕೂಡ ಪ್ರತಿಭಾ ಪುರಸ್ಕಾರ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸ ಕೂಡ ಏನು ಇಲ್ಲಿ ನೆರವೇರಿದೆ. ಆ ಮಕ್ಕಳು ತುಂಬ ಚೆನ್ನಾಗಿ ನಮ್ಮಲ್ಲಿ 49 ಜನ ಮಕ್ಕಳು 625ಕ್ಕೆ 600ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದು ಚಿಕ್ಕನಾಯಕನ ಕೂಡ SSLCನಲ್ಲಿ ಜಿಲ್ಲೆಯಲ್ಲಿ 2 ವರ್ಷದಿಂದ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮಗೆ ಹೆಮ್ಮೆ ಇದೆ. ಖಂಡಿತ ಆ ನಿಟ್ಟಿನಲ್ಲಿ ಶೈಕ್ಷಣಿಕ ಈ ಒಂದು ರೋಟರಿ ಸೇವೆಯನ್ನ ಮೆಚ್ಚಿ ಸುಮಾರು ಜನ ಸಿಬಿ ಮಲ್ಲಿಕಾರ್ಜುನಯ್ಯನವರು ಅಶ್ರಫ್ ಪಾಷರ್ ಅವರು, ಬ್ರಿಟೇನಿಯನ್ ಹರೀಶ್ ಅವರು, ಡಿಜಿಎನ್ ಈ ಕಾರ್ಯಕ್ರಮದಲ್ಲಿ ಸಿಬಿ ಮಲ್ಲಿಕಾರ್ಜುನ್ ಅವರು. And this is my third installing as an installing officer I have been representing, and ಎಲ್ಲ ನನಗೆ ನಾನ್ ಬ್ಯಾಂಗ್ಳೂರ್ ಮುಗಿಸಿ ಕೊಟ್ಟಿರೋದು. ಅದರಿಂದ ಒಂದು ಐ ಥಿಂಕ್ ಪ್ರೆಸಿಡೆಂಟು, ಸೆಕ್ರೆಟರಿ ಮತ್ತು ಇನ್ಸ್ಟಾಲಿಂಗ್ ಆಫೀಸರ್ಸ್ ಯಾರು 50ನೇ ವರ್ಷಕ್ಕೆ ಇನ್ಸ್ಟಾಲ್ ಮಾಡ್ತಾರೋ ಅದೊಂಥರ ಸುವರ್ಣಾಕ್ಷರದಲ್ಲಿ ಬರೆದ್ಬಿಡುತ್ತೆ. ಸೊ ಐ ಥಿಂಕ್ ಪ್ರಸನ್ನ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಸ್ ನನಗೆ ಐ ಥಿಂಕ್ ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ಥ್ಯಾಂಕ್ ಯು. ಹಾಗೆ ನಮ್ಮ ಕ್ಲಬ್ನ ಏಜಿಯಾಗಿ ಬಂದಿರತಕ್ಕಂಥ ಚನ್ನಬಸವ ಬ್ರಿಟೇನಿಯನ್ MG ಶ್ರೀನಿವಾಸ ಮೂರ್ತಿರವರು, ಝೋನಲ್ ಸೆಕ್ರೆಟರಿಗಳು, ರೋಟರಿ ಟ್ರಸ್ಟ್ನ ಪ್ರೆಸಿಡೆಂಟ್, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹಾಗೆ ಅವರು ನಮ್ಮ ವಿನೋದ್ ಕುಮಾರ್ ಸರ್ ಅವರು ನಡೆಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ಅವುಗಳ ಆರೋಗ್ಯಕ್ಕೋಸ್ಕರ ಕರುಣ ಅನ್ನೋ ಕಾರ್ಯಕ್ರಮ, ಅಮೃತವನ್ನ ಕ್ಯಾಲ್ಸಿಯಂ ವಿಪರೀತ ಕೊಟ್ಟಂತ ಕಾರ್ಯಕ್ರಮ ವರ್ಷ ಪೂರ್ತಿ ನಡೆದಂತಹ ಜಾಗದಲ್ಲಿ ಅತಿಥಿಗಣ್ಯರೆಲ್ಲ ಈಗ ವಚನ ಸಾಹಿತ್ಯವನ್ನ ಹಳ್ಳಿ ಹಳ್ಳಿಗೆ ತಲುಪಿಸಿದಂತಹ 25 ಸಾಲಿನ ಅಧ್ಯಕ್ಷರು 25-26 ಸಾಲಿನ ಅಧ್ಯಕ್ಷರಿಗೆ ಸನ್ಮಾನವನ್ನ ಮಾಡಬೇಕು ಅಂತ ಕೇಳ್ಕೊಂತ ಇದ್ದಾರೆ. ಅವರು ದಂಪತಿಗಳು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿಯವರು ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್@CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ.